ಜಯಂತ್ ಮನೆಯಲ್ಲಿರುವ ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರೆ ಎಸ್ಐಟಿ. ಆಸ್ತಿ ಆದಾಯಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ಜಯಂತ್ ವಾಸ ಇದ್ದ ಬಾಡಿಗೆ ಮನೆಯಲ್ಲಿದ್ದ ದಾಖಲೆಗಳನ್ನ ವಿಶೇಷ ತನಿಖಾ ತಂಡ ವಶಕ್ಕೆ ತೆಗೆದುಕೊಂಡಿರುವುದು ಜಯಂತ್ ಪತ್ನಿಗೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಚಿನ್ನಯ್ಯ ನಮ್ಮ ಮನೆಯಲ್ಲಿ 2 ದಿನ ಉಳಿದುಕೊಂಡಿದ್ದ. ರಿಪಬ್ಲಿಕ್ ಕನ್ನಡಕ್ಕೆ ದೂರುದಾರ ಜಯಂತ್ ಹೇಳಿಕೆಯನ್ನು ಕೊಟ್ಟಿರೋದು. ಚಿನ್ನಯ್ಯಗೆ ರೂಮ್ ಮಾಡುವಂತೆ ನನಗೆ ಹೇಳಿದ್ರು. ಡೇಂಜರ್ ಅಂತ ನಮ್ಮ ಮನೆಯಲ್ಲೇ ಇಟ್ಕೊಂಡಿದ್ದೆ. ಮೇನಲ್ಲಿ ದೆಹಲಿಗೆ ಹೋಗಿದ್ವಿ. ಚಿನ್ನಯ್ಯ ಬಂದಿದ್ದ. ಮೇ 2ನೇ ತಾರೀಕು ನಮ್ಮ ಮನೆಗೆ ಚಿನ್ನಯ್ಯ ಬಂದಿದ್ದ. ಚಿನ್ನಯ್ಯ ಅಲ್ಲಿದ್ದ ಇಲ್ಲಿದ್ದ ಅನ್ನೋದೆಲ್ಲ ಸುಳ್ಳು. ಚಿನ್ನಯ್ಯ ಬೆಂಗಳೂರಿನಲ್ಲಿದ್ದಾಗ ನಮ್ಮ ಮನೆಯಲ್ಲೇ ಇದ್ದ. ಚಿನ್ನಯ್ಯನೇ ತಲೆಬುರುಡೆ ಎತ್ಕೊಂಡು ಬಂದಿದ್ದ. ಸುಪ್ರೀಂ ಕೋರ್ಟ್ಗೆ ಬುರುಡೆ ನೀಡೋದಕ್ಕೆ ಹೋಗಿದ್ವಿ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಒಳಗೆ ಹೋಗೋದಕ್ಕೆ ಬಿಡದ ಹಿನ್ನೆಲೆ ಬುರುಡೆಯನ್ನ ತಿಮರೋಡಿ ಮನೆಯಲ್ಲಿ ಇಟ್ಟಿದ್ವಿ ಅಂತಾನೂ ಕೂಡ ಜಯಂತ್ ಹೇಳಿರೋದು. ಜಯಂತ್ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸಿರುವಂತಹದ್ದು. ಅಲ್ಲಿದ್ದ ಇಲ್ಲಿದ್ದ ಎಲ್ಲವೂ ಸುಳ್ಳು. ಆತ ನಮ್ಮ ಮನೆಯಲ್ಲೇ ಇದ್ದ ಅಂತ ಜಯಂತ್ ಒಪ್ಕೊಂಡಿರೋದು. ಜೊತೆಗೆ ಆತ ಇನ್ನೂ ಒಂದು ವಿಚಾರವನ್ನ ಹೇಳಿರೋದು, ನಾವೆಲ್ಲರೂ ಸೇರಿ ದೆಹಲಿಗೆ ಹೋಗಿದ್ದು ಸತ್ಯ. ದೆಹಲಿಗೆ ಹೋಗಿದ್ದು ಸತ್ಯ ಅಂತ ಜಯಂತ್ ಹೇಳಿರೋದು. ತಲೆಬುರುಡೆ ತಗೊಂಡು ಹೋಗಿದ್ವಿ, ಆದ್ರೆ ಒಳಗಡೆ ಬಿಡ್ಲಿಲ್ಲ. ಅದನ್ನ ತಿಮರೋಡಿ ಮನೆಯಲ್ಲಿಟ್ಟಿದ್ವಿ ಅಂತ. ನೋಡಿ ಹೆಂಗೆ ಆಚೆ ಬರ್ತಾ ಇವೆ ಎಲ್ಲ ಅಂತ ಹೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಜಯಂತ್ ಸ್ಫೋಟಕ ಹೇಳಿಕೆ ಕೊಟ್ಟಿರೋದು. ಸುಪ್ರೀಂ ಕೋರ್ಟ್ ಒಳಗಡೆ ಬುರುಡೆಯನ್ನ ಬಿಡಲಿಲ್ಲ, ಹಿಂಗಾಗಿ ಬುರುಡೆ ತಂದು ತಿಮರೋಡಿ ಮನೆಯಲ್ಲಿ ಇಟ್ಟಿದ್ವಿ. ಬೆಂಗಳೂರಿನಲ್ಲಿ ಸ್ವಾಮೀಜಿಯನ್ನ ಭೇಟಿ ಮಾಡಿದ್ವಿ ಅಂತಾನೂ ಹೇಳಿರೋದು. ತನಿಖೆ ನಡೆಸ್ತಾ ಇದ್ದಾರೆ. ಚಿನ್ನ ಅವರಿಗೆ ಆಶ್ರಯ ಕೊಟ್ಟಿದ್ದೆ. ಆಶ್ರಯ ಅಂದ್ರೆ ಏಪ್ರಿಲ್ ತಿಂಗಳು ಒಂದು 2 ದಿನ ಮನೆಯಲ್ಲಿ ಊಟ ಹಾಕಿದೆ ಮೇಡಮ್. ಹೌದು, ಅಂದ್ರೆ ಇವನ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ವಕೀಲ ಹತ್ರ ಕರ್ಕೊಂಡು ಹೋಗ್ಬೇಕಿತ್ತು. ಅವನಿಗೆ ದಾರಿ ಗೊತ್ತಿರಲಿಲ್ಲ. ಅಲ್ಲಿ ಬಂದಿದ್ದ, ಅಲ್ಲಿಂದ ನಾನು ಕರ್ಕೊಂಡು ಹೋದೆ. ವಕೀಲ ಹತ್ರ ಬಿಟ್ಟು ಆನಂತರ ಅವರಿಗೆ ರೂಮ್ ಮಾಡಿಕೊಡ ಅಂತ ಹೇಳಿದ್ರು. ರೂಮ್ ಮಾಡಿಕೊಡು ಅಂತ ಹೇಳುವ ನಾನು ಈ ವಿಷಯ ಗೊತ್ತಾಗ ಅನಿಸ್ತೆ, ಇನ್ನು ರೂಮ್ ಮಾಡಿದ್ರೆ ತುಂಬಾ ಡೇಂಜರು, ಅದಕ್ಕೋಸ್ಕರ ಇಲ್ಲ ನಾನೇ ಮನೆಗೆ ಕರ್ಕೊಂಡು ಹೋದ್ನಿ ಅಂತ ಹೇಳಿದೆ. ಹಂಗ ಕರ್ಕೊಂಡು ಹೋಗಿ 2 ದಿನ ವಕೀಲ ಹತ್ರ ಇದರ ಕೇಸ್ ಫೈಲ್ ರೆಡಿ ಮಾಡ್ಬೇಕಿತ್ತು. ಅದಕ್ಕೆ ಕರ್ಕೊಂಡು ಬಂದೆ ಮೇಡಮ್. ಆನಂತರ 2 ಸರಿ ಬಂದಿರ ಅಂತ ಅದು ಗೊತ್ತಿರಲಿಲ್ಲ ನನಗೆ. ಲಾಸ್ಟಿಗೆ ಮೇ ತಿಂಗಳಲ್ಲಿ ಡೆಲ್ಲಿ ಹೋಗ್ಬೇಕಿತ್ತು. ಆ ಸಂದರ್ಭದಲ್ಲಿ ಇವ ಬಂದ ನಂತರ ಇವನೊಟ್ಟಿಗೆ ಡೆಲ್ಲಿಗೆ ಹೋದೆ ನಾನು. ಡೆಲ್ಲಿಯಿಂದ ತಿರ್ಗಾ ಬಂದೆ. ಮೇ 2ನೇ ತಾರೀಕು ಡೆಲ್ಲಿ ಹೋಗಿರೋದು ಮೇಡಮ್. ಮೇ 2ನೇ ತಾರೀಕು ಡೆಲ್ಲಿಗೆ ಹೋದ್ರಿ? ಅದು ಏಪ್ರಿಲ್ ತಿಂಗಳ ಸ್ಟಾರ್ಟಿಂಗ್ ಬಂದಿದ್ದ. ಆ ನಂತರ ನೆಕ್ಸ್ಟ್ ಬರುವಾಗ ಒಂದು ಲಗೇಜ್ ಇಟ್ಕೊಂಡು ಬಂದಿದ್ದ. ಅದನ್ನ ಹಿಡ್ಕೊಂಡು ನಾನು ಸುಪ್ರೀಂ ಕೋರ್ಟ್ ಹೋಗ್ಬೇಕಂತ ಹೇಳಿ ಇವರಟ್ಟು ಹೋಗಿರೋದು ಒಂದು ತಪ್ಪು ಮಾಡಿದೀನಿ ಇವಾಗ. ಮತ್ತೆ ಇವತ್ತು ಹೇಳ್ತಾ ಇದೀನಿ, ಯಾವುದೇ ಲ್ಯಾಬಿನ್ ತರಲಿಕ್ಕೆ ಹೋಗಿಲ್ಲ, ಯಾವುದೇ ಭೂಮಿ ತೆಗೆದ ಮುನ್ನೆಲ್ಲ ತಮ್ಮ ಮೀಡಿಯಾಲೆಲ್ಲ ತೋರಿಸ್ತಾ ಇದ್ದಾರಲ್ಲ, ಕಾಣಿಸ್ತಾ ಜಯಂತ್ ಅಲ್ಲಿ ಇಳ್ದ ಇಲ್ಲಿ ಇಳ್ದ ಅಂತ ಯಾವುದೂ ಇಲ್ಲ ಮೇಡಮ್. ಇದಕ್ಕೆ ಬೇಕಾದ್ರೆ ಯಾವುದೇ ಶಿಕ್ಷೆ ಕೊಟ್ಟರು ನಾನು ತಕೊಳ್ಳಿಕ್ಕೆ ರೆಡಿ. SIT ಆಫೀಸ್ ಹತ್ರನೇ ಇದ್ದೀನಿ ಇವತ್ತು. ನೀವು ಹೋಗ್ತಾ ಇದ್ದೀನಿ, ಬೆಳ್ತಂಗ ಠಾಣೆಗೆ ಹೋಗ್ಬೇಕು, ಆದ ಪಕ್ಕ ಇದ್ದೀನಿ. ಯಾವ ಬೇಕಾದ್ರೂ ತನಿಖೆ ಕರೆದು ನಾನು ಹೋಗ್ಲಿಕ್ಕೂ ರೆಡಿ ಇದ್ದೀನಿ ಮೇಡಮ್. ನಾನು ಒಂದು ವಿಷಯ ಮಾಡ್ತೀನಿ, ಸುಪ್ರೀಂ ಕೋರ್ಟ್ ಹತ್ರ ಹೋಗಿ ಕೋರ್ಟ್ ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆ ಹೊರಗೆ ನಿಂತಿರ್ಬೇಕಾದ್ರೆ ಒಂದು ಫೋಟೋ ಕಳ್ಸಿಕೊಡ್ತೀನಿ. ನಾನಾಗಿ ನಂದು ಮಾತ್ರ ಒಂದು ಸೆಲ್ಫಿ ತೆಗೆದಿರೋದು. ಗೊತ್ತಾಗ್ತಲ್ಲ ಫೋಟೋ ತೆಗೆದು ಯಾವಾಗ ಏನು ಎಂಬುದೆಲ್ಲ ಗೊತ್ತಾಗ್ತಲ್ಲ. ಯಾವ ಫೋಟೋ? ಯಾವ್ದು ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್. ಅದ್ರ ಬ್ಯಾಂಕ್ ಒಂದಿತ್ತು, ಬರೋಡಾ ಬ್ಯಾಂಕ್ ಅಂತ ಕಾಣುತ್ತೆ. ಅಲ್ಲಿ ನಿಂತು ನಾನು ಸೆಲ್ಫಿ ಫೋಟೋ ತೆಗಿದೆ. ಅದು ಬೇಕಾದ್ರೆ ನೀವು ಕೋರ್ಟ್ಗೆ ಹೋಗಿದ್ರಾ? ಸುಪ್ರೀಂ ಕೋರ್ಟ್ ಕೊಡ್ಬೇಕು ಅಂತಾನೆ ಸುಪ್ರೀಂ ಕೋರ್ಟ್ ಅಂದ್ರೆ ಆ ಗೇಟ್ ಇಂದ ಒಳಗೆ ಬಿಟ್ಟಿಲ್ಲ, ಕಾರಲ್ಲೇ ಇತ್ತು. ಅಲ್ಲಿಂದ ಅದರೊಂದು ಆದೇಶ ಬಂದ್ರೆ ಅವರಿಗೆ ದಾಖಲೆ ಬೇಕಂತ ಕೇಳಿದೆ, ಕೊಡೋಣ ಅಂತ ಇವರನ್ನ ಮತ್ತು ಸುಜಾತ ಅವ್ರನ್ನ ಕರ್ಕೊಂಡು ಹೋಗಿರೋದು. ಆಮೇಲೆ ನಂತರ ಅಲ್ಲಿ ಒಂದು ದೇವಸ್ಥಾನ ಇತ್ತು. ಆಮೇಲೆ ನನಗೆ ಬರುವಾಗ ಒಂದು ಸ್ವಲ್ಪ ಭಯ ಇತ್ತು ತರಲಿಕ್ಕೆ, ಅದಕ್ಕೆ ನಾನು ಅದು ತಂದಿಲ್ಲ. ಮತ್ತೆ ಆ ನಂತರ ಇಲ್ಲಿಗೆ SP ಹತ್ರ ಕೊಡಬೇಕಿದ್ರೆ ನನಗೆ ಹೇಳಿದ್ರು ಹೋಗಿ ತನ್ನಿ ಅಂತ ಹೇಳಿದ್ರು. ನಾನು ಹೋಗಿ ಅಲ್ಲಿಂದ ನಾನು ತಂದೆ ಮೇಡಮ್. ತಂದು ಮಹೇಶನ್ನ ಮನೆಯಲ್ಲಿ ಇಟ್ಟಿದ್ದೆ. ಇಷ್ಟು ಕೆಲಸ ನಾನು ಮಾಡಿದೀನಿ, ಇಲ್ಲಂತ ಎಲ್ಲರೂ ಹೇಳಲ್ಲ, 100ಕ್ಕೆ 100 ಇಷ್ಟು ಕೆಲಸ ಮಾಡಿದೀನಿ. ಮತ್ತೆ ಮೊನ್ನೆಲ್ಲ ಮಾಡಿದ್ಮೇಲೆ ನಾನು ಸಮಯ ಬರುವ ಹೇಳ್ತೀನಿ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ. ಆ ಸಂದರ್ಭ ಅಂತೂ ಹೇಳ್ತಾ ಇದ್ದೀನಿ. ಅಲ್ಲ ನನಗೆ ಗೊತ್ತು, ಅದು ನನಗೆ ಕೊಟ್ಟಿರೋದು ಯಾರು ಭೀಮೆ ಇದಲ್ಲ, ಭೀಮನೆ ಕೊಟ್ಟಿರೋದು ಬ್ಯಾಂಗ್ಳೂರಲ್ಲಿ.
ನನ್ನ ಮನೆಗೆ ತಂದು ಅವನ ಫೋಟೋ ತೆಗೆದು ಕಳಿಸ್ಬೇಕಿತ್ತು ಮೇಡಮ್. ಇವತ್ತೊಂದ ನಂತರ ವಕೀಲರಿಗೆ ಒಂದು ಫೋಟೋ ತೆಗೆದು ಕಳಿಸ್ಬೇಕಿತ್ತು. ಅಂದ್ರೆ ಸುಪ್ರೀಂ ಕೋರ್ಟ್ ವಕೀಲಿಗೆ ಕಳಿಸ್ಬೇಕಂತ ಹೇಳಿ ಇವನ್ನ ಫೋಟೋ ತೆಗಿಸಿ ಅಂತ ಹೇಳಿದ್ರು. ಅದಕ್ಕೆ ಇಟ್ಬಿಟ್ಟು ಫೋಟೋ ಇದೆ. ಅಲ್ಲಿಂದ ಗೊತ್ತಾಗಿರೋದು ಇಷ್ಟೆಲ್ಲ ಬುರುಡೆ ಇದೆ, ಇಷ್ಟೆಲ್ಲ ಬುರುಡ ಕಥೆ ಇದೆ ಅಂತ. ಓಕೆ, ಸುಪ್ರೀಂ ಕೋರ್ಟ್ಗೆ ತಾನೇ, ಓಕೆ ಆರಾಮಾಗಿ ತಗೊಂಡು ಹೋಗೋಣ, ತಗೊಂಡೋಗಿ ಬೇಕಾದ್ರೆ ಕೊಡೋಣ ಅಲ್ಲಿ ಕೇಳುವಾಗ ಅದಕ್ಕೆ ತಗೊಂಡು ಹೋಗಿರೋದು. ಆದಷ್ಟು ಯಾವುದೇ ದೇವಸ್ಥಾನ ಇವಾಗ ಎಲ್ಲರೂ ಒಂದೊಂದು ಕಡೆಯಿಂದ ಷಡ್ಯಂತ್ರ ಹೇಳ್ತಾರಲ್ವ, ಬಿಲ್ಕುಲ್ ಷಡ್ಯಂತ್ರ ಅಂತ ಒಂದು ಕೆಲಸ ಮಾಡಿಲ್ಲ. ಅದಕ್ಕೆ ನಾನು ತನಿಖೆ ಮಾಡಿ 2 ಮೊಬೈಲ್ ಇದೆ, ಯಾವುದೇ ಒಂದು ಕರೆ ಮಾಡಿರೋದು ಸಮೇತ ಡಿಲೀಟ್ ಮಾಡಿಲ್ಲ, ಎಲ್ಲ ಇದೆ. 2 ಮೊಬೈಲ್ ತಗೊಂಡು ಹೋಗಿ ಕೊಡ್ಬೋದು. ಈಗ ಕೂತಿಲ್ಲ ನಾನು, ಅಂದ್ರೆ ಸತ್ಯ ಪರವಾದ ನ್ಯಾಯಕ್ಕೋಸ್ಕರ. ಅಂದ್ರೆ ಈ ಸ್ವಾಮೀಜಿ ಹತ್ರ ಹೋಗಿರೋದು ಇಂಥ ದೊಡ್ಡ ವಿಷಯ ಆಗ್ತಾ ಗೊತ್ತು. ಅಂದ್ರೆ ಈ ಒಂದು ವಿಷಯ ಇಷ್ಟು ವಿಷಯವನ್ನು ಯಾವ ರೀತಿಯಲ್ಲಿ ಮಾಡ್ಬೇಕಂತ ಅದು ಕೇಳಲಿಕ್ಕೆ ಸ್ವಾಮೀಜಿ ಹತ್ರ ಹೋಗಿ, ಸ್ವಾಮೀಜಿ ಹತ್ರ ಇವಾಗ ಹೇಳಿದಾನಂತೆ, 1.5 ಗಂಟೆ ಮಾತಾಡಿದಾನಂತೆ. ಯಾವ ಸ್ವಾಮೀಜಿ ಹತ್ರ? ಸ್ವಾಮೀಜಿ ಹೇಳ್ತಾರೆ ಮೇಡಮ್, ಅದು ಯಾವ ಸ್ವಾಮೀಜಿ ಹೋದವ್ರು ಹೇಳ್ಬೇಕು, ನಾನು ಹೇಳ್ಬಾರ್ದು ಮೇಡಮ್. ಹೋದವ್ರು ಹೇಳಿ ಹೇಳ್ತಾರೆ. ಸ್ವಾಮೀಜಿ ಹತ್ರ ಹೋಗಿ ಮಾತಾಡಿಸಿ ಆ ನಂತರ ವಕೀಲ ಮೀಟ್ ಮಾಡಿ ಆ ನಂತರ ಇದೆಲ್ಲ ಡೆಲ್ಲಿ ಹೋಗಿರೋದು. ಅಂದ್ರೆ ಇಲ್ಲೇ ಪ್ರಭಾವಿ ವ್ಯಕ್ತಿಯ ಮುಂದೆ ಯಾವುದೇ, ಇವಾಗ ತಮಗೆ ಗೊತ್ತಿರ್ಬೋದು, SP ಕೊಟ್ಟರು ಏನು ಕಂಪ್ಲೇಂಟ್ ತಗೊಂಡಿಲ್ಲ, ಆಮೇಲೆ SIT ಆದ ನಂತರ ಇದೆಲ್ಲ ಆಗ್ತಾ ಇರೋದು, ಅಷ್ಟು ಪ್ರಭಾವ ಇದೆ ಅಂತಲೂ ಗೊತ್ತು. ಆವಾಗ ಯಾವ ಹೆಜ್ಜೆಯಲ್ಲಿ ಹೋಗ್ಬೇಕಂತ ಹೇಳಿ ಸ್ವಾಮೀಜಿ ಅವರಿಗೆ ಮಾತಾಡಿಸಿ ಆ ನಂತರ ಮುಂದಕ್ಕೆ ಹೋಗಿರೋದು ಮೇಡಮ್. ಓಕೆ, ನೀವು ಹೋಗಿದ್ರಾ ಸ್ವಾಮೀಜಿ ಅವ್ರನ್ನ ಭೇಟಿ ಮಾಡಕ್ಕೆ? ಇಲ್ಲ ನಾನು ನನಗೆ ಸಿಕ್ಕಿರೋದೇ ಹೇಳಿದೆ ಮೇಡಮ್, ಏಪ್ರಿಲ್ ತಿಂಗಳಿಂದ ಮಾತ್ರ ಒಂದು ಪರಿಚಯ. ಅದಕ್ಕೆ ಸ್ವಾಮೀಜಿ ಅವ್ರನ್ನ ಭೇಟಿ ಮಾಡಿದ್ರು 1 ವರ್ಷ ಹಿಂದೆ ಅಂತ ಹೇಳಿದ್ರು. 1 ವರ್ಷದ ಹಿಂದೆನೆ, ಅಂದ್ರೆ 2022-2023 ಇದೆಲ್ಲ ಪ್ಲಾನ್ ಆಗಿದೆ ಅಲ್ಲಿ ಅವ್ರ ಹತ್ರ ಹೋಗ್ಬೇಕು ಅಂತ, ಸ್ವಾಮೀಜಿ ಅವ್ರ ಹತ್ರ. ಪ್ಲಾನ್ ಅಂದ್ರೆ ಇನ್ನು ಹೇಳ್ತೀನಿ ಮೇಡಮ್, ಪ್ಲಾನ್ ಅಂದ್ರೆ ಷಡ್ಯಂತ್ರ ಪ್ಲಾನ್ ಅಲ್ಲ, ಸತ್ಯ ಹೊರ ತರಲಿಕ್ಕಿರುವ ಪ್ಲಾನ್ ಮಾಡ್ತಾ ಇದ್ರು. ಯಾವ ರೀತಿಯಲ್ಲಿ ದೂರು ಕೊಟ್ಟರೆ ಆಗ್ಬೋದು, ಯಾವ ರೀತಿಯಲ್ಲಿ ಇದನ್ನು ತನಿಖೆ ಮಾಡಿಸಬಹುದು, ಸತ್ಯ ಯಾವ ರೀತಿ ಹೊರಗೆ ತರಬಹುದು, ಇದೊಂದು ಮಾತ್ರ ಆಗಿರೋದು. ಯಾವುದೇ ರೀತಿಯಲ್ಲೂ ಷಡ್ಯಂತ್ರ ರೀತಿಯಲ್ಲಿ ಕೆಲಸ ಮಾಡಿಲ್ಲ. ಓಕೆ, ಸೊ ಇದ್ದಕ್ಕಿದ್ದಾಗೆ ಒಂದು ದಿನ ಏಪ್ರಿಲ್ ಅಲ್ಲಿ ಒಂದು ದಿನ ಈ ಚಿನ್ನಯ್ಯ ಬುರುಡೆ ಹಿಡ್ಕೊಂಡು ನಿಮ್ಮ ಮನೆಗೆ ಬಂದನಾ? ಯಾವ ಮೇಡಮ್? ಈ ಚಿನ್ನಯ್ಯ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಏಪ್ರಿಲ್ ಅಲ್ಲಿ ಬುರುಡೆ ಹಿಡ್ಕೊಂಡು ನಿಮ್ಮ ಮನೆಗೆ ಬಂದನಾ ಬೆಂಗಳೂರು? ಏಪ್ರಿಲ್ ಬಂದಿಲ್ಲ ಮೇಡಮ್. ಮತ್ತೆ ಯಾವ ತಂದಿಲ್ಲ. ಬುರುಡೆ ಯಾವಾಗ? ಏಪ್ರಿಲ್ ಬಂದ ವಕೀಲ ಹತ್ರ ಎಲ್ಲ ರೆಡಿ ಮಾಡ್ತಾ ಇದ್ದ, ತಿರುಗಿ ಏನೊಂದು ಸೈನ್ ಮಾಡ್ಲಿಕ್ಕೆ ತಿರ್ಗಾ ಬಂದೆ. ಅವ ನಂಗೆ ಪರಿಚಯ ಆಗಿಲ್ಲ, ಅವ ಪರಿಚಯ ಅಂತಲ್ಲ, ಅವ ಟಚ್ ಆಗಿಲ್ಲ 2ನೇ ತಾರೀಕಿಗೆ. ಬಂದ ವಕೀಲ ಹತ್ರ ಬಂದ್ರು, ಓಕೆ ಆ ಕಡೆನೂ ಹೋದ್ರು. ತಿರ್ಗಾ ಮೇ ತಿಂಗಳ ಡೆಲ್ಲಿ ಹೋಗ್ಬೇಕಿತ್ತಲ್ಲ ಮೇಡಮ್, ಡೆಲ್ಲಿ ಹೋಗೋ ಸಂದರ್ಭದಲ್ಲಿ ತಂದಿರೋದು. ಡೆಲ್ಲಿಗೆ ಹೋಗ ನಿಮ್ಮ ಮನೆಗೆ ತಂದಿಲ್ಲ ಬುರುಡೆಯನ್ನು? ಡೆಲ್ಲಿಗೆ ಹೋಗುವಾಗ ನಿಮ್ಮ ಮನೆಗೆ ತಂದಿದ್ರ? ಅಲ್ಲ, ತಂದಿದ್ದ. ನಾವು ಸುಳ್ಳು ಹೇಳೋ ವಿಷಯ, ಮನೆಯೊಳಗೆ ನಾನು ಸೇರಿಸಿಲ್ಲ. ಒಂದು ಬುರುಡೆ ಎಲ್ಲ ಮನೆಗೆ ತಂದು ಶುದ್ಧ ಆಗುತ್ತೆ ಅಂತ ಬೇಡ ಅಂತ ಹೇಳಿ ಮನೆ ಒಳಗೆ ಸೇರಿಸಿಲ್ಲ, ಅದು ಹೊರಗೆ ಇತ್ತೆ. ಮನೆ ಒಳಗೆ ಸೇರಿಸಿಲ್ಲ ಮೇಡಮ್. ಜಯಂತ್ ಅವರೇ, ಬೇಸಿಕ್ ಪ್ರಶ್ನೆ ಏನು ಅಂದ್ರೆ, ಈಗ ಗೊತ್ತಿಲ್ಲದವ್ರಿಗೆ ತಿಳ್ಕೊಳ್ಳಿಕ್ಕೆ ನೀವು ಹೇಗೆ ಇವರೊಟ್ಟಿಗೆ ಸೇರ್ಕೊಂಡ್ರಿ ಅಂತ? ಮೇಡಮ್, ನಾನು ಸೌಜನ್ಯ ಹೋರಾಟದಿದ್ದೆ. ನಾನು ಸೌಜನ್ಯ ಹೋರಾಟದಿದ್ದೆ. 4 ತಿಂಗಳಿಂದ ನಾ ಏಪ್ರಿಲ್ ತಿಂಗಳಲ್ಲಿ ನನಗೆ ಫೋನ್ ಮಾಡಿ ಹೇಳಿದ್ರು, ಈ ತರ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬರ್ತಾ ಇದ್ದಾನೆ, ನಮಗೆ ಗೊತ್ತಿಲ್ಲ, ಅವ್ನ ಮುಖನೂ ನೋಡಿಲ್ಲ, ನೀವು ಕರ್ಕೊಂಡು ಬನ್ನಿ, ವಕೀಲ ಹತ್ರ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದರ ಪ್ರಕಾರ ನಾ ಬಸ್ ಸ್ಟ್ಯಾಂಡ್ ನಿಂತಿದ್ದೆ. ಯಾರು ಹೇಳಿದ್ರು? ಯಾರು? ಗಿರೀಶ್ ಅನ್ನ ಹೇಳಿದ್ರು. ಗಿರೀಶ್ ಅವರ? ಹೌದು. ಯಾರು ಗಿರೀಶ್ ಅವರು? ಪೂರ್ತಿ ಹೆಸರೇನು? ಗಿರೀಶ್ ಮಠನ್ ಅವರು ಹೇಳಿದ್ರು. ಗಿರೀಶ್ ಮಠನ್ ಅವರು ಹೇಳಿದ್ರು. ಓಕೆ, ಹೌದು. ಅದ್ರ ಪ್ರಕಾರ ನಾನು ಬಸ್ ಸ್ಟ್ಯಾಂಡ್ ನಿಂತಿದ್ದೆ. ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆ ಆಯ್ತು ಬಂದ. ಓಕೆ, ಬರುವಾಗ ನಾನು ಕರ್ಕೊಂಡು ಬಂದೆ. ಬಂದು ನಾನು ಆಫೀಸಿಗೆ, ವಕೀಲರ ಆಫೀಸಿಗೆ ಬಿಟ್ಟದ್ದು. ಹೌದು. ಯಾವ ವಕೀಲರ ಆಫೀಸಿಗೆ? ಯಾವ್ದು? ಯಾವ ವಕೀಲರ ಆಫೀಸಿಗೆ? ಅವ್ರದ್ದು ವಕೀಲ ಇದಾರಲ್ಲ ಮೇಡಮ್, ಇವಾಗ ಸರ್ ಅವರ ವಕೀಲ ಇದ್ದಾರೆ, ಅವ್ರು ಬಿಟ್ಟು. ಹೌದು, ಅವರಾಗೆ ಮಾತಾಡಿದ್ರು. ಅವರಾಗೆ ನಾನು ಡ್ರಾಪ್ ಮಾಡಿದ್ರು ನೋಡಿಲ್ಲ, ಮತ್ತೆ ಅಲ್ಲಿ ಹೇಳಿರೋದು ಏನಂತ ನಾನು ಕೇಳಿಸ್ಕೊಂಡೆ. ನಂದು ಏನ್ ಕೆಲಸ ಇದೆ ಅಷ್ಟೇ. ಆಮೇಲೆ ಡೆಲ್ಲಿಗೆ ಹೋದ್ರಿ. ಡೆಲ್ಲಿನಲ್ಲಿ ದೆಹಲಿ ವಕೀಲರು ಅಂತ ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ ವಕೀಲರನ್ನ ಭೇಟಿ ಆಗ್ಬೇಕು, ಅದ್ ಯಾವ ವಕೀಲರನ್ನ ಭೇಟಿ ಆಗಕ್ ಹೋದ್ರಿ? ಇದೇ ವಕೀಲರು. ಈಗ ಏನವ್ರ ಹೆಸರು? ಏನು ಅವರ ಹೆಸರು? ಅದೇ ಇದ್ದಾರಲ್ಲ ಇವರ ವಕೀಲ ಧನಂಜಯ ಸರ್. ಧನಂಜಯ ಸರ್. ಓಕೆ, KV ಧನಂಜಯ ಅವರಾ? ಹೌದು. ಓಕೆ, KV ಧನಂಜಯ ಅವ್ರನ್ನ ಭೇಟಿ ಆಗಕ್ಕೆ ದೆಹಲಿಗೆ ಹೋದಾಗ ಭೇಟಿ ಅಲ್ಲ, ಇಲ್ಲೇ ಇವರು ಎಲ್ಲ ರೆಡಿ ಮಾಡಿ, ನಾನು ಹೋಗಿರೋ ಉದ್ದೇಶ ಅಂತ ಹೇಳಿದ್ರೆ ಈ ಮೆಟೀರಿಯಲ್ ತಗೊಂಡು ಹೋಗ್ಬೇಕಿತ್ತು. ಓಕೆ, ಅದಕ್ಕೆ ನಾನು ಹೋಗಿರೋದು. ಓಕೆ, ಈ ಊರುಗಳು ಈ ಸ್ವಾಮೀಜಿನ ಎಲ್ಲಿ ಭೇಟಿ ಮಾಡಿದ್ರಂತೆ? ಅದು ಹೇಳಿದ್ರೆ ಮತ್ತೆ ಇನ್ನೊಂದು ದೊಡ್ಡ ವಿಷಯ ಆಗುತ್ತೆ. ಜಯಂತಿ ಹೇಳಿದ್ರೆ ಇದು ದೊಡ್ಡ ವಿಷಯ ಅಂತ ಆಯ್ತು. ತಮಗೆ ಗೊತ್ತು, ತಮ್ಮವ್ರಿಗೆ ಗೊತ್ತು, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅಲ್ಲ, ಹೇಳಿ ಮೇಡಮ್, ಅಲ್ಲಿವರೆಗೆ ವೇಟ್ ಮಾಡೋಣ. ಎಂತಕ್ಕೆ
ಅಕ್ವಿವೇಟ್ ಮಾಡಿದ್ರೆ ಜಯಂತ್ ಅವರೇ? ಜನರ ಮುಂದೆ ಇದೀವಿ, ನೀವು ಜನರ ಮುಂದೆ ಇದ್ದೀರಾ, ನಾನು ಜನರ ಮುಂದೆ ಇದ್ದೀವಿ. ರಿಪಬ್ಲಿಕ್ ವಿಷಯವನ್ನು ಸಣ್ಣವ್ರದ್ದು ಏನಕ್ಕೆ ಹಾಕ್ಬೇಕು ಮೇಡಮ್? ಹಾ, ಒಬ್ರು ಸ್ವಾಮೀಜಿ ಇದ್ದಾರೆ, ಸಣ್ಣವ್ರದ್ದು ಏನಕ್ಕೆ ಹಾಕ್ಬೇಕು? ನೀವ್ ಯಾಕೆ ಸಣ್ಣವ್ರು ಅನ್ಕೋತೀರಾ? ಸತ್ಯ ಹೇಳಕ್ಕೆ ದೊಡ್ಡವ್ರೇನು ಸಣ್ಣವ್ರೇನು ಜಯಂತ್ ಅವರೇ? ಅವರು ಹೋಗಿರುವವರೇ ಹೇಳಿ ಮೇಡಮ್, ನಾನು ಇವಾಗ ಏನ್ ಹೋಗಿದ್ದೀನಿ ಅದು ನಾನು ಹೇಳಿದೀನಿ. ಓಕೆ, ಸೊ ನಿಮ್ಗೆ ಹೇಳ್ತಾ ಇದ್ದೀನಿ. ಇವಾಗ ನಾನು ಇಲ್ಲದೆ ತಗೊಂಡು ಅಲ್ಲವರು ಹೋದಕ್ಕೆ ಏನೇ ಶಿಕ್ಷೆ ಈ ಕಾನೂನಲ್ಲಿ ಇದೆಯೋ ಅದನ್ನ ತಗೊಳ್ಳೋದಕ್ಕೆ ತಯಾರಾಗಿದ್ದೀನಿ. ನೀವು ಪ್ರಾಮಾಣಿಕವಾಗಿದ್ದೀನಿ ಅಂತ ನೀವು ಹೇಳ್ತಾ ಇದ್ರಿ. ನೀವೇನ್ ಅದಕ್ಕೆ ನಾನು ಹೇಳಿದೆ ನಿಮ್ಮವರೇ ವರದಿಗಾರರಿಗೆ ಹೇಳಿ, ನೋಡಿ ಅಲ್ಲಿ ಮಗ ಇದ್ದಾನೆ, ಮಗಳಿದ್ದಾಳೆ, ಬೇಕಾದ್ರೆ ಮನೆಯವರೆಲ್ಲ ಡ್ಯೂಟಿಗೆ ಹೋಗಿದ್ದಾರೆ, ಅವ್ರನ್ನ ಕರೆಸ್ತೀನಿ, ತಕೊಳ್ಳಿ ಏನಿದ್ರು ಸ್ಟೇಟ್ಮೆಂಟ್. ನಾನು ಇಂಥದ್ದು ಹೇಳಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಏನಮ್ಮ ಅಲ್ಲಿ ಆಗಿರೋದು ಏನಿದ್ದೀಗೋ ಸತ್ಯ ಹೇಳಿ ಅಂತ ಹೇಳಿದೀನಿ. ಅವರಿಗೆ ಸತ್ಯವಾಗಿ ಮೊನ್ನೆ ಮಾತಿದೆ ವಿಡಿಯೋ ಬರುವಾಗ ಅವ್ರಿಗೂ ವಿಷಯನೇ ಗೊತ್ತಿಲ್ಲ. ಅವ್ರು ಊಟ ಹಾಕಿದ್ದಾರೆ, ರಾಶಿ ಅವನೇ ಹೇಳ್ದ ಊಟ ಹಾಕಿಲ್ಲ ಅಂತ ಹೇಳಿದವ. ಓಕೆ, ಈಗ ಷಡ್ಯಂತ್ರದಲ್ಲಿ ಜಯಂತ್ ಅವರಿಗೆ ಷಡ್ಯಂತ್ರದೆಲ್ಲ ವಿಚಾರ ಗೊತ್ತಿಲ್ಲ. ಜಯಂತ್ ಅವರು ಷಡ್ಯಂತ್ರದಲ್ಲಿ ಭಾಗಿಯಾಗಿಲ್ಲ. ಷಡ್ಯಂತ್ರ ಯಾರು ಇಲ್ಲ ಮೇಡಮ್, ಜಯಂತ್ರಿಗೆ ಅಂತಲ್ಲ, ದೇವಸ್ಥಾನಗಳ ಷಡ್ಯಂತ್ರ ಇಲ್ಲ. ಸತ್ಯ ಹೊರಗೆ ಬರಬೇಕು, ಅದು ಗೊತ್ತು. ನಮ್ಮ ಕುಟುಂಬದ ತಾನೇ ಪದ್ಮಲತಾ, ಅಂದ್ರೆ ಗೊತ್ತು ಏನಾಗ್ತಾ ಎಲ್ಲ ಗೊತ್ತಿರೋ ವಿಷಯನೇ. ಗೊತ್ತಿಲ್ಲದೆ ಯಾವುದೂ ಇಲ್ಲ ಮೇಡಮ್. ಪದ್ಮಲತಾ ಹೇಳೋ ಸತ್ಯ, ಆದ್ರೆ ಅವಾಗ ಏನಕ್ಕೋಸ್ಕರ ಈ ಜಾಗ ಚೇಂಜ್ ಮಾಡಿ ಹೇಳ್ತಾರೆ ನಮಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಪದ್ಮಲತಾ ಏನಂತ ಹೇಳಿದ್ರೆ ನಿಮ್ಮ ಕುಟುಂಬಕ್ಕೆ ನನ್ನ ಸಂಬಂಧಿಕರು. ಓಕೆ ಓಕೆ, ಹೌದು, ನನಗೆ ಗೊತ್ತು ಈ ವಿಷಯ ಅಲ್ಲ. ಅದನ್ನ ನಾನು ಹೇಳ್ತೀನಿ, ಬೇಕಾದ್ರೆ ನಿಮಗೆ ಕಳ್ಸಿಕೊಡ್ತೀನಿ. ಯಾರಾದ್ರು ಅತ್ಯಾಚಾರ ಕೊಲೆ ಮಾಡೋದೆಲ್ಲ ಡೀಟೇಲ್ ಒಂದು ಆಡಿಯೋ ವಿಡಿಯೋ ಕಳ್ಸಿಕೊಡ್ತೀನಿ ನಾನು. ಯಾಕೆ ಅದನ್ನು ನೀವು ಇಷ್ಟೆಲ್ಲ ಮಾಡ್ತಾ ಇದಾರಲ್ಲ, ಒಂದು ಹೋರಾಟಕ್ಕೆ ಇಷ್ಟೆಲ್ಲ ಅಡ್ಡಾಗ್ತಾ ಇದಾರಲ್ಲ, ಎಲ್ಲ ಕಳ್ಸಿಕೊಡ್ತೀನಿ. ಯಾವ ಲಾರ್ಡ್ ಗಂಗಾತ್ರ ಲಾರ್ಡ್ ಯಾರು ಅಂತ ಹೇಳಿ ಇನ್ನು ನಾನು ಬರ್ತೀನಿ, ಲೈವ್ ಆಗಿ ಕೂರ್ಲಿಕ್ಕೆ ನಾನೇ ಬರ್ತೀನಿ. ಸತ್ಯವೇ ಬರಲೇಬೇಕು. ಇವ್ ಇಷ್ಟೆಲ್ಲ ಸತಾಯಿಸ್ತಾ ಇಷ್ಟ ಆಟ ಆಡ್ತಾ ಇದಾರಲ್ಲ, ಒಂದೆರಡು ಕೊಲೆ ಎಲ್ಲ ಮಾಡಿರೋದು ಅಲ್ಲಿ ನಾವೇ ಎಷ್ಟು ಜನ ಕೊಂದಿದ್ದಾರೆ ಇವರು. ಗಾಂಧಿ ಆಗ್ತಾ ಇದಾರ ಇವಾಗ ಈ ದೊಡ್ಡ ವ್ಯಕ್ತಿ ಅಂತ ಹೇಳುವರಲ್ಲ. ಇಷ್ಟೇ ಮಾತಾಡಲ್ಲ, ಇವತ್ತಿನ ಸ್ಟಾರ್ಟ್ ಮಾಡ್ತೀನಿ ನಾನು. ಕೊಡ್ತೀನಿ ಆಡಿಯೋ ಕಳ್ಸ್ಕೊಡ್ತೀನಿ, ಆಡಿಯೋ ವಿಡಿಯೋ ಕಳ್ಸ್ಕೊಡ್ತೀನಿ. ಯಾರೊಬ್ಬರು ಲಾಡ್ಜ್ ಅಲ್ಲಿ ಇದ್ದವ ಮಾತಾಡ್ತಾ ಇರೋದು, ಪಾಪ ಅವನಿಗೆ ಗೊತ್ತಿಲ್ಲ ನಾವು ವಿಡಿಯೋ ಮಾಡಿರೋದು, ನಾವೆಲ್ಲ ನಮ್ಮ ಸಂಬಂಧಿಕರು ವಿಡಿಯೋ ಮಾಡಿರೋದು. ಗೂಡಂಗೆ ಕೂತು ಮಾತಾಡ್ತಾ ಇದ್ದಾವ, ಅದೇ ಲಾಡ್ಜ್ ಅಲ್ಲಿ ಇದ್ದವ. ಎಲ್ಲ ಕೊಡ್ತೀನಿ ನಾನು, ಮಾಡೋಣ ಅಲ್ವಾ? ಬರಲೇಬೇಕು. ಒಂದು ಮಾತಾಡ್ತೀನಿ ಮೇಡಮ್, ಹೇಳಿ. ಎಷ್ಟಾದ್ರೂ ಸತ್ಯ ಹೊರಗೆ ಬಂದೇ ಬರ್ತದೆ. ಅಲ್ಲಿ ಹೆಣ್ಣು ಮಕ್ಕಳ ಕೊಲೆ ಆಗಿದೆಯಾ, ಅತ್ಯಾಚಾರ ಆಗಿದೆಯಾ, ಬಡವರ ಶಾಪ ಇದೆಯಾ ಅವರಿಗೆ? 100% ನಮ್ಮ ಹೋರಾಟಕ್ಕೆ ಸಿಕ್ಕೆ. ನಾವು ಬೇಕಾದ್ರೆ ಈ ಒಂದು ಸಣ್ಣ ವಿಷಯಕ್ಕೆ ಬೇಕಾದ್ರೆ ಜೈಲಿಗೆ ಹೋಗ್ಬೋದು, ಆದ್ರೆ ಹೊರಗೆ ಬರ್ಬೋದು. ಆದ್ರೆ ಹೊರಗೆ ಹೋದ್ರೆ ಮುನ್ನೆ ಎಲ್ಲರೂ ಸೇರಿ ಒಬ್ಬರನ್ನ ಕಳಿಸಿದ್ರಲ್ಲ, ಅತ್ಯಾಚಾರ ಅದೇ ಗತಿ ಅವನಿಗೆ ಆತೆ. ಒಂದ್ ನಿಮಿಷ ಜಯಂತ್ ಅವರೇ, ಈಗ ವಿವರಗಳು ಇಲ್ಲಿ ತುಂಬಾ ಗೊಂದಲ ಇದೆ ಜಯಂತ್ ಅವರೇ. ವಿವರಗಳನ್ನ ಸಂಪೂರ್ಣವಾಗಿ ಸರಿಯಾಗಿ ಜನರ ಮುಂದೆ ಇಡ್ತಾ ಹೋಗಬೇಕು. ಇದು ಇಲ್ಲದಿದ್ರೆ ಅದು ಆಚರಣೆ ಆಗುದಿಲ್ಲ, ನಾನು ಹೇಳ್ತೀನಿ. ಜಯಂತ್ ಅವರೇ, ಪ್ರಶ್ನೆ ಕೇಳಿ. ಈ ಚಿನ್ನಯ್ಯ ಈತ ಮೊದಲು ತೋರಿಸಿದ ಜಾಗವೇ ಬೇರೆ, ಆನಂತರ ಆಗಿಸಿದ ಜಾಗವೇ ಬೇರೆ ಅಂತ ಹೇಳ್ತಾರೆ. ಹೌದಾ? ನಿಮಗೆ ಹೇಳಿದ ಜಾಗದಲ್ಲೇ ಆಗಿಸಿದಾನಾ ಅಥವಾ ಬೇರೆ ಜಾಗದಲ್ಲಿ ಆಗಿಸಿರೋದಾ? ಇಲ್ಲ ಮೇಡಮ್, ನನ್ನ ಪ್ರಕಾರವಾಗಿ ಅಲ್ಲ, ನಾನು ಸ್ಪಾಟ್ಗೆ ಹೋಗಿಲ್ಲ. ಅವತ್ತಿಂದ ಕೆಲಸಕ್ಕೆ ಮಾಡುವಾಗಲ್ಲ ನಾನು ಸ್ಪಾಟ್ಗೆ ಹೋಗೇ ಇಲ್ಲ. ಆದ್ರೆ ನನ್ನ ಪ್ರಕಾರವಾಗಿ ಹೇಳಿದ ಜಾಗವನ್ನೇ ಅಗಿತಾ ಇದ್ದ. ಹೇಳಿದ ಜಾಗವನ್ನೇ ಅಗಿಸಿದಾನೆ. ಹೇಳಿದ ಜಾಗನೇ ಇರ್ತಾರೆ. ಮತ್ತೆ JCP ಅವರು ಹೇಳಿದ್ರು ಎಲ್ಲ ಅಷ್ಟು ಗುಡ್ಡಿ ಮಾಡೋಣ ಇಷ್ಟು ಮಾಡೋಣ ಅಂತ, ಅಷ್ಟೊಂದು ಬೇಡ ಬೇಡ ಅಂತ ಹೇಳ್ತಾ ಇದ್ರ ಅಂತ ಹೇಳೋ, ಅದು ಏನು ವಿಷಯ ಅಂತ ಗೊತ್ತಿಲ್ಲ ನನಗೆ. ಈತನೇ ಬೇಡ ಬೇಡ ಅಂತ ಹೇಳ್ತಿದ್ದಾನೆ. ಈತನ ಯಾರು ಗೊತ್ತಿಲ್ಲ, ಬೇಡ ಬೇಡ ಅಂತ ಹೇಳ್ತಾ ಇದ್ದಾನಂತ ಅವ್ರ ಪಾಪ ಅವ್ರು ಹೇಳಿದ್ರು, ಒಂದು ಮಾಹಿತಿ ಬಂತು. ಅದು ಏನಕ್ಕೋಸ್ಕರ ಇದು 100% ಇವ ಯಾರು ಗಿರೀಶ್ ಮಠರನ್ನು ಇವರು ಕರ್ಕೊಂಡು ಹೋಗಿರೋದು ಹೌದಂತೆ. ನಾನು ಮುನ್ನ ಕೇಳಿದೆ, ನೀವೆಲ್ಲ ಜಾಗ ನೋಡ, ಇದಕ್ಕಿಂತ 1 ವರ್ಷ 1-2 ವರ್ಷ ಹಿಂದೆನೆ ಇವ ಕರ್ಕೊಂಡು ಹೋದ ಅಂತ, ಈ ಜಾಗಕ್ಕೆಲ್ಲ ಇಲ್ಲೆಲ್ಲ ಇದೆ ಅಂತ. ಅದಕ್ಕೆ ಅಲ್ಲಿ ಈ ಗಿರೀಶ್ ಮಠರವರನ್ನು ಯಾರು ತಮ್ಮ ಭೀಮಾ ತಿಮ್ಮರೋಡಿ ಅವರನ್ನು ಕರ್ಕೊಂಡೋಗೆಲ್ಲ ತೋರಿಸಿ, ಜಾಗ ಎಲ್ಲ ತೋರಿಸಿದ ನಂತರ ಇದಕ್ಕೆ ಮುಂದೆ ಬಂದಿರೋದು. ಏನಪ್ಪಾ ಸಾಕ್ಷಿ ಅಂತ ಕೇಳಿ. ಮತ್ತೆ ಯಾಕೆ ಸಿಗ್ಲಿಲ್ಲ ಒಂದೇ ಒಂದು ಕಡೆ ಒಂದೇ ಒಂದು ಮೂಳೆ? ಅದನ್ನೇ ಕೇಳ್ತಾ ಇರೋದು. ಇವ 100% ಏನಾಗ್ತದೆ ಮೇಡಮ್, ಇವರು ಆ ಆಫೀಸಿಗೆ ಹೋಗೋ ಯಾರೋ ಎದುರಿಸಬಹುದಾ ಏನೋ ಗೊತ್ತಿಲ್ಲ. ಎಲ್ಲ ತಿಳಿದ್ರೆ ನೀ ಜೈಲಿಗೆ ಹೋಗ್ತೀಯಾ, ಈ ತರ ಏನೋ ಹೇಳಿರ್ಬೋದು ಗೊತ್ತಿಲ್ಲ, ಇಲ್ಲ ಪಬ್ಲಿಕ್ ಅಲ್ಲಿ ಯಾರೋ ಹೇಳಿದ್ರು ಗೊತ್ತಿಲ್ಲ. ಇದಕ್ಕೆ ಬಾಯಿ ಬಿದ್ಬಿಟ್ಟು ಯಾವ್ದನ್ನು ತೋರಿಸದಂಗೆ ಇವಾಗ ಬಚ್ಚ ಆಗ್ಲಿ ಮಾಡ್ರು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಮಾತ್ರ ಹೇಳಿದ್ರಿ ಮೇಡಮ್, ಕರ್ನಾಟಕ ರಾಜ್ಯದಂತಿಗೆ ಸತ್ಯ, ಹೌದು ಸತ್ಯ ಇದೆ. ಅದೆಂತ ಸತ್ಯ ಇದೆ ಹೊರ ಬರ್ಲಿ ಜಯಂತ್ ಅವ್ರೆ, ಅದೆಂತ ವಿಡಿಯೋ ಇದೆ, ಆಡಿಯೋ ಇದೆ, ರಿಪಬ್ಲಿಕ್ ಕನ್ನಡಕ್ಕೆ ಕಳಿಸಿ ಜಯಂತ್ ಅವ್ರೆ. ಒಂದು ವಿಡಿಯೋ ಕಳಿಸ್ತೀನಿ, ಅದು ಇವತ್ತು ಪ್ಲೇ ಮಾಡಿ. ಒಂದು ಸೆಕೆಂಡ್ ನೀವು ಡಿಲೇ ಮಾಡದೆ ಕಳಿಸಿ ನಮ್ಗೆ. ಅದು ಇದ್ದಿದ್ದೇ ಹೌದಾದ್ರೆ, ನೀವು ಹೇಳಿದ್ದು ಸತ್ಯ ಆದ್ರೆ, ನಿಮ್ಮ ಹತ್ರ ವಿಡಿಯೋ ಆಡಿಯೋ ಇರೋದೇ ಹೌದಾದ್ರೆ ನೀವು ಅದನ್ನು ಕಳಿಸಿ. ಏನಕ್ಕೆ ಮೇಡಮ್, ಮೊನ್ನೆ ನನ್ನ ಬ್ಯಾಗ್ ಇವಾಗ ಮಹೇಶನ ಮನೆಯಲ್ಲಿ ಬ್ಯಾಗ್ ಇತ್ತು, ಅದರಲ್ಲಿ ಪೆಂಡ್ರೈವ್ ಇತ್ತು, ಅದರಲ್ಲೇ ಇತ್ತು, ಅದನ್ನ ತಗೊಂಡು ಹೋಗಿದ್ದಾರೆ. ಅವರಿಗೂ ಸಿಕ್ಕಿರ್ತದೆ. ಇದೆ ಅಂತ ಹೇಳ್ತೀರಾ, ಕಳಿಸಿ. ನೀವೆಲ್ಲ ಸೆಂಡ್ ಮಾಡ್ತೀನಿ, ನೀವೆಲ್ಲ ಸೆಂಡ್ ಮಾಡ್ಕೊಡ್ತೀನಿ ನಿಮ್ಮವರಿಗೆ.
ಇದೆ ಅಂತ ಹೇಳಿ ಜನರಿಗೆ ಗೂಬೆ ಕೂರಿಸಕ್ಕಿಲ್ಲ, ಮಾಡೋದು ಇಲ್ಲ. ಖಂಡಿತ ಕಳಿಸಿ ಈ ಕ್ಷಣ. ಮುಂದೆ ನೀವು ನೋಡಿರ್ಬೋದು, ನನ್ನ ಕೆಲಸವನ್ನು ನಾನೆಲ್ಲೂ ಯಾರಿಗೂ ಪಬ್ಲಿಸಿಟಿ ಮಾಡಿದಿನ ಇಷ್ಟು ದಿನ ಆಗಿ. ನಿಮ್ಮ ವರದಿಗಾರರೇ ನನಗೆ ಸರ್ ಜಯಂತರ ನಿಮ್ಮ ಒಂದು ಎಲ್ಲ ಒಂದು ತಗೊಂಡು ಯಾವ್ದಾ ಅಂತ ನಮ್ಮ ಹಿಸ್ಟ್ರಿ ಅಂತ ತಗೊಂಡಿದ್ದೀನಿ, ನೋಡಿದೀನಿ ಸರ್ ನಿಮ್ಮ ವಿಷಯ, ನೀವು ಯಾವ ತರ ಇದಕ್ಕೆ ಬಂದಿರೋ ಕೇಳ್ತಾ ಇದ್ರು. ನಾವು ಹೇಳಿದೆ ಇಲ್ಲ, ಬಂದಿರೋದಂತ ಅಲ್ಲ, ಸತ್ಯ ಅಡಗಿದೆ, ಅದು ಹೊರಗೆ ತರಲಿಕ್ಕೆ ಬಂದಿರೋದು, ಅದಕ್ಕೆ ಅವರ ಕೈ ಜೋಡಿಸಿರೋದು. ರೈಟ್.